ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ಪ್ರಕರಣ ಮಧ್ಯರಾತ್ರಿ 1 ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಇಡಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಹಾಜರುಪಡಿಸಿದ್ದ ಇಡಿ. ಯಲಹಂಕದಲ್ಲಿ ಇರುವ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದ್ದ ಇಡಿ 1 ದಿನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶ ಹೊರಡಿಸಿದ್ದಾರೆ. ಸಂಜೆ 5:40 ಒಳಗೆ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಇಡಿಗೆ ಸೂಚನೆ ನೀಡಲಾಗಿದೆ. ನಿನ್ನೆ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರನ್ನು ಬಂಧಿಸಿತು ಇಡಿ. 2022ರಲ್ಲಿ ಮೂಡಾ ಆಯುಕ್ತರಾಗಿ ದಿನೇಶ್ ಕುಮಾರ್ ಕಾರ್ಯನಿರ್ವಹಿಸಿದ್ರು. ಇವರ ಅವಧಿಯಲ್ಲಿ 50-50 ಅನುಪಾತದಲ್ಲಿ ಅಕ್ರಮ ಹಂಚಿಕೆ ಆಗಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇರೋದು. 100 ಕೋಟಿ ಮೌಲ್ಯದ ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವ್ರ ಮೇಲೆ ಇದೆ. ಆ ಕಾರಣಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಇದೀಗ 1 ದಿನದ ಮಟ್ಟಿಗೆ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕೋರ್ಟ್ 1 ದಿನದ ಮಟ್ಟಿಗೆ ಮಾತ್ರ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಇವರನ್ನು ಇವತ್ತು ವಿಚಾರಣೆ ನಡೆಸಿದ ನಂತರ ಏನೆಲ್ಲ ಮಾಹಿತಿಗಳು ಸಿಗುತ್ತೆ, ನಿಜವಾಗ್ಲೂ ಗೋಲ್ಮಾಲ್ ನಡೆದಿದೆಯಾ, ಅಕ್ರಮ ನಡೆದಿದೆಯಾ, ದಾಖಲೆಗಳು ಇದೆಯಾ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಜೊತೆಗೆ ಇವ್ರ ಜೊತೆಗೇನೆ ಬೇರೆ ಇನ್ಯಾರಿಗಾರು ನೋಟಿಸ್ ಕೊಡೋದು, ವಶಕ್ಕೆ ಪಡ್ಕೊಳ್ಳೋದು ಈ ಥರದ್ದು ಏನಾದರೂ ಆಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ಇಡಿ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೆಯುತ್ತೆ? ಬೇರೆ ಇನ್ಯಾರಿಗಾರು ನೋಟಿಸ್ ನೀಡುವಂಥದ್ದು, ವಶಕ್ಕೆ ಪಡೆದು ಅದರದ್ದು ಏನಾದರೂ ನಡೆಯುತ್ತಾ? ಈಗಾಗಲೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಈ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಂದ್ರೆ ಹಿಂದೆ ಮೂಡಾದಲ್ಲಿ ಅಧಿಕಾರಿಯಾಗಿದ್ದಂಥವ್ರನ್ನ ಈಗ ಏನು ಇಡಿ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಇಲ್ಲಿ ಮೈಸೂರಿನಲ್ಲಿ ನಡೆದಂತಹ ಹಲವು ಅಕ್ರಮಗಳೇನು ಆರೋಪಗಳು ಕೇಳಿ ಬಂದಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳೇನು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಅವರನ್ನು ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ದಿನೇಶ್ ಕುಮಾರ್ ಈ ಹಿಂದೆ ಅವರಿಗೆ ಹಲವು ಬಾರಿ ನೋಟಿಸ್ ಅನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಮೂಡಾದಲ್ಲಿ ಸೈಟ್ ಏನು ನಿವೇಶನಗಳ ಹಂಚಿಕೆ ವಿಚಾರ ಇರಬಹುದು, ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಬಹಳಷ್ಟು ಸದ್ದು ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಏನು ದಿನೇಶ್ ಕುಮಾರ್ ಅವರನ್ನ ಮೈಸೂರಿನಲ್ಲಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ತದನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡುವ ಮುಖಾಂತರ ಅವ್ರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ದಿನೇಶ್ ಕುಮಾರ್ ಅವರ ಒಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕುವಂತ ಒಂದು ಕೆಲಸವನ್ನ ಇಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಕ್ರಮ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಕುಮಾರ್ ಅವರ ಅಧಿಕಾರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಹಲವು ಬೆಳವಣಿಗೆಗಳೇನಿದ್ದಾವೆ, ಎಲ್ಲದರ ಬಗ್ಗೆ ಕೂಡ ಪೊಲೀಸರು ದಾಖಲೆಗಳನ್ನ ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಒಂದು ನಿವೇಶನಗಳನ್ನ ಮತ್ತೆ ಹಂಚಿಕೆ ಮಾಡಿರ್ತಕ್ಕಂಥ ಪ್ರಮುಖವಾದಂತಹ ಆರೋಪ ಇರತಕ್ಕಂಥದ್ದು. ಇದರಲ್ಲಿ ಆಗಿರ್ತಕ್ಕಂಥ ಲಾಭ ನಷ್ಟಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ 2022ರಲ್ಲಿ ಮೂಡಾದ ಆಯುಕ್ತರಾಗಿ ಆಯ್ಕೆಯಾಗಿ ಬಂದಂತಹ ದಿನೇಶ್ ಕುಮಾರ್ ಅವರ ಒಂದು ಅಧಿಕಾರಾವಧಿಯಲ್ಲಿ ಮುಕ್ತವಾಗಿ ಇರತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳ ಒಂದು 50-50 ಅನುಪಾತದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೂ ಸೇರಿದಂತಹ 14 ನಿವೇಶನಗಳ ಒಂದು ವಿಚಾರ ಏನು ಮೂಡಾದಲ್ಲಿ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿತ್ತು. ಆ ಒಂದು 50-50 ಅನುಪಾತದಡಿಯಲ್ಲಿಯೇ ಇವರು ಹಲವು ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಒಂದು ಪ್ರಕರಣ ಏನು ಆ ಒಂದು ಅಕ್ರಮದ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ದಿನೇಶ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ದಿನೇಶ್ ಅವರ ಕಣ್ ತಪ್ಪಿಸಿ ಪರಾರಿಯಾಗುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಇದೀಗ ದಿನೇಶ್ ಕುಮಾರ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮುಖಾಂತರ 50-50 ಅನುಪಾತದಲ್ಲಿ ಆಗಿರತಕ್ಕಂಥ ಅಕ್ರಮ ಇರಬಹುದು, ಜೊತೆಗೆ ನಿವೇಶನಗಳನ್ನ ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಿವೇಶನಗಳ ಹಂಚಿಕೆ ಮಾಡಿರ್ತಕ್ಕಂಥದ್ದು ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ವಿಚಾರಣೆಗೆ ಈಗ ಒಳಪಡಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ಇವರಿಗೆ ಅಂದ್ರೆ ದಿನೇಶ್ ಕುಮಾರ್ ಅವರು ಏನು ಸೈಟ್ ಗಳನ್ನ ಹಂಚಿಕೆ ಮಾಡ್ಲಿಕ್ಕೋಸ್ಕರವಾಗಿ ಯಾವ ಬಿಲ್ಡರ್ಸ್ ಗಳನ್ನ ಅಂದ್ರೆ ಮಂಜುನಾಥ್ ಅಂತಕ್ಕಂಥ ಬಿಲ್ಡರ್ ಇದ್ದಿರಬಹುದು, ಹೀಗೆ ಹಲವು ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಬಿಲ್ಡರ್ಸ್ ಗಳೇನಿದ್ರು ಅವರನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಈಗ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.